ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಪಕ್ಷದ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ನ ಬೆಂಬಲಿಗರು ಕೂಗಿದ್ದು ಪಾಕಿಸ್ತಾನದ ಪರ ಘೋಷಣೆ ಅಲ್ಲ, ನಮ್ ಬ್ರದರ್ಸ್ ಹಂಗ್ಯಾಕ್ ಕೂಗ್ತಾರೆ, ನಿಮಗೆ ಕಿವಿ ಸರಿಯಾಗಿ ಕೇಳಿಸಿಲ್ಲ ಅಂತ ಬೊಗಳಿದ್ದವರೆಲ್ಲ ಈಗ ಎಲ್ಲೆಲ್ಲಿದ್ದಾರೆ ಅಂತ ಹುಡುಕಬೇಕಾಗಿ ಬರ್ತಾ ಇದೆ. ಯಾಕೆಂದ್ರೆ ಅವಾಗೆ FSL ನ ರಿಪೋರ್ಟ್ ಬಂದಿದೆ. ಅದರಲ್ಲಿ ಏನಿದೆ ಅಂತ ಅಧಿಕೃತವಾಗಿ ಹೇಳಿ ಇನ್ನಷ್ಟು ಮರ್ಯಾದೆ ಕಳ್ಕೊಳ್ಳೋದಕ್ಕೆ ಯಾರು ರೆಡಿ ಇಲ್ಲ. ಆದ್ರೆ ಹಾಗೆ ಘೋಷಣೆ ಕೂಗಿದವರು ಅಂತ 3 ಮಂದಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಅವರು ಪಾಕಿಸ್ತಾನ ಪರ ಅಲ್ಲದೆ ನಾಸಿರ್ ಪರಾನೋ ಇನ್ಯಾವನು ಪರಾನೋ ಘೋಷಣೆ ಕೂಗಿದ್ದಿದ್ರೆ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾ ಇರಲಿಲ್ಲ. ಅಲ್ಲಿಗೆ ಘೋಷಣೆ ಕೂಗಿದ್ದು ಪಾಕ್ ಪರ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಇನ್ ಹಾಗೆ ಘೋಷಣೆ ಕೂಗಿದವರು, ಅವರನ್ನ ಸಮರ್ಥಿಸ್ತಾ ಹೋದವರು, ಇವರೆಲ್ಲ ಹೊಟ್ಟೆಗೆ ಏನ್ ತಿಂತಾರೆ ಅನ್ನೋದು ನಮಗಂತೂ ಗೊತ್ತಿಲ್ಲ. ಹಾಗೆ ಬಂಧಿತರಾದವರಲ್ಲಿ ಒಬ್ಬ ದೆಹಲಿಯವನಿದಾನಂತೆ, ಮತ್ತೊಬ್ಬ ಹಾವೇರಿ ಜಿಲ್ಲೆಯವನು, ಮಗದೊಬ್ಬ ಇಲ್ಲೇ ಪಕ್ಕದ ಬೆಂಗಳೂರಿನ ಜಯಮಹಲ್ನವನು. ಇಲ್ಲಿ 3 ಆರೋಪಿಗಳ ಬಂಧನ ಆಗ್ತಿದ್ದ ಹಾಗೆ ವಿರೋಧ ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿವೆ. ಇಲ್ಲಿವರೆಗೆ ಅವರು ಹಾಗೆ ಕೂಗೇ ಇಲ್ಲ ಅಂತ ಸಮರ್ಥಿಸಿಕೊಳ್ತಾ ಇದ್ದ ಸಚಿವರ ವಿರುದ್ಧ ವಿರೋಧ ಪಕ್ಷದ ನಾಯಕರು ಕೆಂಡಾಕಾರ್ತಾ ಇದ್ದಾರೆ. ಇದೇ ವೇಳೆ ರಾಮೇಶ್ವರಂ ಕೆಫೆ ಸ್ಫೋಟದ ಕೇಸಿಗೆ ಸಂಬಂಧಪಟ್ಟ ಹಾಗೆ NIA ತನ್ನ ತನಿಖೆಯನ್ನ ಚುರುಕುಗೊಳಿಸಿದೆ. ತಮಿಳುನಾಡಲ್ಲಿ 5 ವಿಚಾರಣೆಗೆ ಒಳಪಡಿಸಿರುವ NIA ತಂಡ ಕಳೆದ ವರ್ಷ ಜುಲೈನಲ್ಲಿ ಬೆಂಗಳೂರಿನಲ್ಲಿ ಸಿಕ್ಕಿದ್ದ ಗ್ರನೈಡ್ ಹಾಗೂ ಪಿಸ್ತೂಲುಗಳಿಗೆ ಸಂಬಂಧಪಟ್ಟ ಪ್ರಕರಣದ ಜಾಡನ್ನು ಕೂಡ ಕೆದಕ್ತಾ ಇದೆ. ಇನ್ನು ಬೆಂಗಳೂರು ಜೈಲಲ್ಲಿರುವ ಉಗ್ರರು ಇಲ್ಲಿನ ಮುಸ್ಲಿಂ ಯುವಕರ ತಲೆ ಕೆಡಿಸ್ತಿರೋದ್ರ ಬಗ್ಗೆ ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದ ಹಾಗೆ ಒಟ್ಟು 7 ರಾಜ್ಯಗಳಲ್ಲಿ ತನಿಖೆ ಚುರುಕಾಗಿ ನಡೀತಾ ಇದೆ. ಇಷ್ಟೆಲ್ಲ ತನಿಖೆಗಳು ನಡೀತಿದ್ರು ಕೂಡ ಶಾಹಿದ್ ಖಾನ್ ಅನ್ನೋ ಹೆಸರಲ್ಲಿ ಮುಂದಿನ ಶನಿವಾರ ಬೆಂಗಳೂರಲ್ಲಿ ಸ್ಫೋಟ ನಡೆಸ್ತೀವಿ ಅಂತ ಸರ್ಕಾರಕ್ಕೊಂದು ಬೆದರಿಕೆಯ ಮೇಲ್ ಕೂಡ ಬಂದಿದೆ. ಹಾಗಾದ್ರೆ ಇಲ್ಲಿ ಏನ್ ನಡೀತಾ ಇದೆ? ಜೈಲುಗಳಲ್ಲಿ ಉಗ್ರರನ್ನ ಇಟ್ಟುಕೊಂಡು ಬಿಟ್ಟಿ ಅನ್ನ ಹಾಕ್ತಾ ಇರೋದರ ಪರಿಣಾಮ ಎಷ್ಟು ಕೆಟ್ಟದಾಗಿದೆ, ಅವರು ಹೇಗೆ ಈ ಸಮಾಜದ ಮತ್ತು ಯುವಕರ ತಲೆ ಕೆಡಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊದಲಿಗೆ ವಿಧಾನಸೌಧದಲ್ಲಿನ ಪಾಕ್ ಪರ ಘೋಷಣೆ ಬಗ್ಗೆ ನಾವು ಗಮನಿಸೋದಾದ್ರೆ ಮಾರ್ಚ್ 4ನೇ ತಾರೀಕಿನವರೆಗೆ ಅಲ್ಲಿ ಅಂತ ಯಾವುದೇ ಘೋಷಣೆಯನ್ನ ಯಾರೂ ಕೂಗಿಲ್ಲ ಅಂತ ರಾಜ್ಯದ ಸಚಿವರು ಹಾಗೂ ಶಾಸಕರು ಹೇಳ್ತಾ ಬರ್ತಾ ಇದ್ರು. ನಾವು 10 ಬಾರಿ ಕೇಳಿದೀವಿ, ಅಂತ ಘೋಷಣೆ ಯಾವುದು ನಮ್ಮ ಕಿವಿಗೆ ಬಿದ್ದೇ ಇಲ್ಲ, ಅದೆಲ್ಲ ಮಾಧ್ಯಮಗಳ ಸೃಷ್ಟಿ ಅಂತ ಕೂಡ ಕೆಲವರು ಹೇಳಿದ್ರು. ಇನ್ನೊಬ್ಬ ಸಚಿವರಂತೂ ಅದು ಎಷ್ಟು ಕಾಗೆ ಹಾರಿಸೋದಕ್ಕೆ ನಿಂತುಬಿಟ್ರು ಅಂದ್ರೆ ಅಲ್ಲಿ ಹಾಗೆ ಕೂಗಿದ್ರೆ ಆಗ ಮಾಧ್ಯಮಗಳೇನು ಮಾಡ್ತಾ ಇದ್ವು ಅಂತ ಕೂಡ ಅವರು ಕೇಳ್ಬಿಟ್ರು. ಪಾಪ ಹಾಗೆಲ್ಲ ಸಚಿವರು ಮಾತಾಡೋದಕ್ಕೆ ಕಾರಣ ಏನು ಅಂದ್ರೆ ಅಲ್ಲಿ ರಾಜ್ಯಸಭೆಯಲ್ಲಿ ಗೆದ್ದು ಬಂದವನು ಈ ಸಚಿವರ ತಂದೆಯ ಅತ್ಯಾಪ್ತ ಅನ್ನೋದು. ಹಾಗೆ ಕೂಗುವಾಗ ಈ ಗೆದ್ದ ರಾಜ್ಯಸಭಾ ಸದಸ್ಯನೇ ಕೂಗಿದವನನ್ನು ಹಿಡ್ಕೊಂಡು ಕಪಾಳಕ್ಕೆ 2 ಬಿಗಿದು ಇದು ತಪ್ಪು, ಹಿಂಗೆಲ್ಲ ಕೂಗಬಾರದು ಅಂತ ಹೇಳ್ಬಿಟ್ಟಿದ್ರೆ, ಹಂಗೆ ಕೂಗಿದವನನ್ನು ಅವತ್ತೇ ಪೊಲೀಸರಿಗೆ ಹಿಡಿದು ಕೊಟ್ಟು ಬಿಟ್ಟಿದ್ರೆ ಅಲ್ಲಿ ಯಾವ ಸಮಸ್ಯೆನೂ ಇರ್ತಾ ಇರಲಿಲ್ಲ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಅವರಿಗೆ ಪಾಕಿಸ್ತಾನದ ಪರ ಘೋಷಣೆ ಕೂಗೋದು ತಪ್ಪು ಅಂತ ಅನ್ಸೋದೇ ಇಲ್ಲ. ಪಾಕಿಸ್ತಾನದ ಪರ ಮಾತಾಡ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಟೀಕಿಸುವ ದ್ರೋಹಿಗಳನ್ನ ರಾಜಾತಿಥ್ಯದಲ್ಲಿ ಕರ್ನಾಟಕಕ್ಕೆ ಕರೆಸ್ಕೋಬಾರದು ಅನ್ನೋ ಕಾಮನ್ ಸೆನ್ಸು ಕೂಡ ನಮ್ಮ ಸರ್ಕಾರದ ಕೆಲ ಸಚಿವರಿಗೆ ಇಲ್ಲ. ಇನ್ನು ಸಾಮಾಜಿಕ ಜಾಲತಾಣಗಳಂತೂ ಅದೆಷ್ಟು ಸಮರ್ಥನೆಗೆ ನಿಂತುಬಿಟ್ವು ಅಂದ್ರೆ ಅಲ್ಲಿ ಕೂಗಿರೋದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ, ಅದು ಪಾಕ್ ಪರ ಘೋಷಣೆ ಅಲ್ಲ ಅಂತ ಇವರೇ ಅಲ್ಲಿ ನಿಂತ್ಕೊಂಡು ಕೂಗಿದ್ರೇನೋ ಅನ್ನೋ ಹಾಗೆ ಹೇಳೋದಕ್ಕೆ ಶುರು ಮಾಡಿದ್ರು. ಅದರ ಬಗ್ಗೆ ಒಂದಷ್ಟು ಪೇಜುಗಳು ಪುಟಗಟ್ಲೆ ದಿನಾ ಬರೆಯೋದಕ್ಕೆ ಶುರು ಮಾಡಿದ್ವು. ಹಾಗೆ ಸಮರ್ಥಿಸ್ಕೊಳ್ತಾ ಇದ್ದವರಿಗೆ ಸಣ್ಣ ಕಾಮನ್ ಸೆನ್ಸ್ ನ ಕೊರತೆ ಕಾಡ್ತಾ ಇತ್ತು. ಅದೇನು ಅಂದ್ರೆ ಅಕಸ್ಮಾತ್ ಹಾಗೆ ಕೂಗಿಲ್ಲ ಅನ್ನೋದೇ ನಿಜ ಆಗಿದ್ದಿದ್ರೆ ಮುಖ್ಯಮಂತ್ರಿಗಳ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ಳೋದಕ್ಕಿರೋ ಏಜೆನ್ಸಿ ಇದೆಯಲ್ಲ, ಅದು ಕೂಡ ಈ ವಿಷಯದ ಬಗ್ಗೆ ದೊಡ್ಡದಾಗಿ ಬ್ಯಾಟಿಂಗ್ ಅನ್ನ ಶುರು ಮಾಡ್ತಾ ಇತ್ತು. ಮುಖ್ಯಮಂತ್ರಿಗಳು ಈ ಬಗ್ಗೆ FSL ಗೆ ತನಿಖೆಗೆ ಖಂಡಿತ ಕೊಡ್ತಾ ಇರಲಿಲ್ಲ ಅನ್ನೋದು ಇವರಿಗೆ ಅರ್ಥನೇ ಆಗಲಿಲ್ಲ. ಗೆಳೆಯರೆ, ಯಾವುದೇ ಒಂದು ತಪ್ಪು ನಡೆದಾಗ ತನಿಖೆ ಮುಗಿಯೋವರೆಗೆ ಯಾರನ್ನು ಸಮರ್ಥಿಸಿಕೊಳ್ಳೋದು ಒಳ್ಳೆಯದಲ್ಲ. ತನಿಖೆ ಆಗುವವರೆಗೆ, ಅದರ ವರದಿ ಬರುವವರೆಗೆ ಸ್ವಲ್ಪ ತಾಳ್ಮೆ ಇಟ್ಕೊಂಡು ಕಾಯ್ಬೇಕಾಗತ್ತೆ. ಇಲ್ಲದೆ ಇದ್ರೆ ಶತ್ರುಗಳ ಪರ ಘೋಷಣೆ ಕೂಗೋ ದೇಶದ್ರೋಹಿಗಳಿಗೂ ಅವರನ್ನ ಸಮರ್ಥಿಸಿಕೊಳ್ಳೋ ನಮಗೂ ಯಾವ ವ್ಯತ್ಯಾಸನೂ ಇಲ್ಲದ ಹಾಗಾಗತ್ತೆ. ಇನ್ನು ಈ ವಿಷಯದ ಬಗ್ಗೆ ಇಷ್ಟೆಲ್ಲ ಆಗ್ತಾ ಇರುವಾಗ FSL ವರದಿ 4ನೇ ತಾರೀಕು ಬಹಿರಂಗ ಆಯಿತು. ಅಲ್ಲಿ 3 ಬಂಧಿಸುವ ಮೊದಲು 40ಕ್ಕೂ ಹೆಚ್ಚು ಜನರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. 15 ಮಂದಿಯ ವಾಯ್ಸ್ ಸ್ಯಾಂಪಲ್ ಅನ್ನ FSL ಗೆ ಕಳುಹಿಸಿಕೊಡಲಾಗಿತ್ತು. ಈಗ ವರದಿ ಬಂದ ನಂತರ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನ ಹಾವೇರಿಯ ಮೊಹಮ್ಮದ್ ನಾಸಿಪುಡಿ, ಬೆಂಗಳೂರಿನ ಜಯಮಹಲ್ ನಿವಾಸಿ ಮುನಾವರ್ ಅಹಮದ್ ಹಾಗೂ ದೆಹಲಿಯ ಕಿಶನ್ಗಂಜ್ನ ಮೊಹಮ್ಮದ್ ಇಲ್ತಾಜ್ ಅಂತ ಗುರುತಿಸಲಾಗ್ತಾ ಇದೆ. ಇಲ್ಲಿ ನಾಶಿಪುಡಿ ಮತ್ತು ಮುನಾವರ್ ಇಬ್ರು ಸ್ನೇಹಿತರಂತೆ. ಇವರಿಗೂ ಇಲ್ತಾಜ್ಗೂ ಯಾವ
ಸಂಬಂಧನೂ ಇಲ್ಲ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇಲ್ತಾಜ್ ಅನ್ನೋನು ದೆಹಲಿಯಿಂದ ಇಲ್ಲಿಗೆ ಯಾಕೆ ಬಂದ? ಅವನನ್ನ ಕರೆಸ್ಕೊಂಡವ್ರು ಯಾರು? ರಾಜ್ಯಸಭೆ ಸದಸ್ಯನಿಗೂ ಈ ಇಲ್ತಾಜ್ಗೂ ಏನಾದ್ರೂ ಸಂಬಂಧ ಇದೆಯಾ? ಇವರನ್ನೆಲ್ಲ ತೀರಾ ವಿಧಾನಸೌಧದ ಒಳಕ್ಕೆ ಹೆಂಗ್ ಬಿಟ್ರು ಅನ್ನೋ ಬಗ್ಗೆ ಕೂಡ ಒಂದು ತನಿಖೆ ನಡೀಬೇಕು. ಆದ್ರೆ ಈ ಸರ್ಕಾರ ಅಲ್ಲಿವರೆಗೆ ತನಿಖೆ ನಡೆಸೋದಕ್ಕೆ ಅವಕಾಶ ಕೊಡುತ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಆ ರಾಜ್ಯಸಭಾ ಸದಸ್ಯ AICC ಅಧ್ಯಕ್ಷ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಅತ್ಯಾಪ್ತ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೊಹಮ್ಮದ್ ನಾಸಿಪುಡಿ ಬ್ಯಾಡಗಿ ಮೆಣಸಿನಕಾಯಿ ವ್ಯಾಪಾರಿಯಂತೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳ್ತೀನಿ ನಾನು ಅಂತ ಪೊಲೀಸರ ಮುಂದೆ ಅವನು ಹೇಳಿಕೊಂಡಿದ್ದಾನಂತೆ. ಅವನು ಯಾವ್ಯಾವ ರಾಜಕಾರಣಿಗಳಿಗೆ ಎಷ್ಟೆಷ್ಟೆಲ್ಲ ಆಪ್ತ, ಕೋಟ್ಯಂತರ ರೂಪಾಯಿ ಎಲ್ಲೆಲ್ಲಿಂದ ಗಳಿಸ್ಕೊಂಡ, ಅವನು ಯಾರಿಗೆ ಬೇನಾಮಿ, ಬರೀ ಮೆಣಸಿನಕಾಯಿ ಮಾರಿನೇ ಇವನು ಶ್ರೀಮಂತನಾದ್ನ ಅನ್ನೋ ಬಗ್ಗೆ ಕೂಡ ಒಂದು ಸಮಗ್ರ ತನಿಖೆ ನಡಿಬೇಕಾಗತ್ತೆ. ಬಡ್ಡಿ ಮಕ್ಕಳು ತಿನ್ನೋದು ಇಲ್ಲಿ, ಅನ್ನ ಕೆಲಸ ಮಾಡೋದು ಇಲ್ಲಿ, ವ್ಯಾಪಾರ ಮಾಡೋದು, ಹಣ ಗಳಿಸೋದು ಎಲ್ಲ ಇಲ್ಲಿ, ಮನಸ್ಸು ಮಾತ್ರ ಪಾಕಿಸ್ತಾನದ ಕಡೆಗೆ. ಆ ಹಣದ ಮದದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೂಗ್ತಾರೆ. ಇಂಥ ಅದೆಷ್ಟು ಕ್ರಿಮಿಗಳು ನಮ್ಮ ನಡುವೆ ಇವೆಯೋ ಗೊತ್ತಿಲ್ಲ. ಇಲ್ಲ ಅವರು ಕೋಟಿ ಕೋಟಿಗೆ ಬಾಳ್ತಾರೆ. ಆ ಕೋಟಿ ಕೋಟಿ ಹಣ ಕೂಡ ನಾವೇ ಅವ್ರ ಜೊತೆ ಮಾಡಿದ ವ್ಯಾಪಾರದಲ್ಲಿ ಗಳಿಸಿದ ಲಾಭ. ಇನ್ನು ಮುಂದೆ ನಾವು ಯಾರ ಜೊತೆಗಾದ್ರೂ ವ್ಯಾಪಾರ ಮಾಡುವಾಗ ಅವನು ಯಾರು, ಅವನ ಹೆಸರೇನು, ಅವನ ಹಿಂದೇನು ಮುಂದೇನು ಅನ್ನೋದನ್ನೆಲ್ಲ ನೋಡ್ಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇನ್ನಿವರ ಶ್ರೀಮಂತಿಕೆ ಕೂಡ ಭಯಕ್ಕೆ ಆತಂಕಕ್ಕೆ ಕಾರಣವಾಗುವ ವಿಷಯನೇ. ಇಂಥವರ ಬಳಿ ಸಂಗ್ರಹವಾಗುವ ಹಣ ಸಮಾಜ ವಿದ್ರೋಹಿ ಕೃತ್ಯಗಳಿಗೆ ಬಳಕೆಯಾಗುವ ಸಾಧ್ಯತೆಗಳನ್ನ ಖಂಡಿತ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇನ್ನು ಬಿಜೆಪಿ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದೆ. ಅವ್ರು ಒತ್ತಾಯ ಮಾಡೋದಲ್ಲ, ಮಾನ ಮರ್ಯಾದೆ ಇದ್ರೆ ಆ ಸದಸ್ಯನೇ ನೈತಿಕ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಅಬಾಬಾಬಾಬಾಬಾ ಅವನು ಮಾಧ್ಯಮಗಳು ಮುಂದೆ ತೋರಿಸಿದ ಅದೆಂಥ ದುರಹಂಕಾರ ರೀ. ಎಲ್ಲಿಂದ ಬರುತ್ತೆ ರೀ ಇವರಿಗೆಲ್ಲ ಇಷ್ಟೊಂದು ದುರಹಂಕಾರ, ಇಷ್ಟೊಂದು ಮದ? ಇನ್ನು ಈಗ ಸರ್ಕಾರ ಹೋಗ್ತಾ ಇರೋ ಮಾನ ಮುಚ್ಕೊಳ್ಳೋದಕ್ಕೆ 2 ವರ್ಷಗಳ ಹಿಂದಿನ ಪ್ರಕರಣವನ್ನ ಕೆದಕೋದಿಕ್ಕೆ ಶುರು ಮಾಡಿದೆ. ಅವತ್ತು ಮಂಡ್ಯದಲ್ಲಿ ಪಾಕ್ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದ ಬಿಜೆಪಿ ಕಾರ್ಯಕರ್ತನೊಬ್ಬ ಮುರ್ದಾಬಾದ್ ಅನ್ನೋದಕ್ಕೆ ಬದಲಾಗಿ ಜಿಂದಾಬಾದ್ ಅಂದಿದ್ದಂತೆ. ಅಲ್ಲಿ ಪ್ರತಿಭಟನೆ ನಡೀತಾ ಇದ್ದದ್ದೇ ಪಾಕಿಸ್ತಾನದ ವಿರುದ್ಧ, ಹೀಗಾಗಿ ಅದು ಬಾಯಿ ತಪ್ಪಿನಿಂದ ಬಂದಿದ್ದು ಅಂತ ಹೇಳಲಾಯಿತು. ಈಗ ಆ ಪ್ರಕರಣದ ಬಗ್ಗೆ ಕೂಡ ಒಂದು FIR ಅನ್ನು ದಾಖಲಿಸಿ ತನಿಖೆಯನ್ನ ಶುರು ಮಾಡಲಾಗಿದೆ. ರವಿ ಅನ್ನೋ ಬಿಜೆಪಿ ಕಾರ್ಯಕರ್ತನನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅರೆಸ್ಟ್ ಆಗಿದ್ದಕ್ಕೆ ಬಿಜೆಪಿಯ ಕಾರ್ಯಕರ್ತನನ್ನು ಕೂಡ ಅರೆಸ್ಟ್ ಮಾಡಿ ಬಿಜೆಪಿಲೂ ಇಂಥವ್ರು ಇದ್ದಾರೆ ಅಂತ ತೋರಿಸುವ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇರೋ ಹಾಗಿದೆ. ಇಲ್ಲಿ ಕೂಡ ರಾಜಕೀಯ ಸಮರ್ಥನೆ. ನಾವು ಮಾತ್ರ ಕಳ್ಳರಲ್ಲ, ನಮ್ಮಂಥ ಕಳ್ಳರು ಆ ಪಾರ್ಟಿಲೂ ಇದ್ದಾರೆ ಅಂತ ಹೇಳುವ ಪ್ರಯತ್ನ. ಇನ್ನು ಮತ್ತೊಂದು ಕಡೆ ರಾಮೇಶ್ವರಂ ಕೆಫೆಯ ಸ್ಫೋಟದ ವಿಷಯದಲ್ಲಿ NIA ತನ್ನ ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ. ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ನಡೆಸಿರುವ NIA ಅಧಿಕಾರಿಗಳು ಇದರ ಹಿಂದೆ ಯಾರಿರಬಹುದು ಅನ್ನೋದನ್ನ ಪತ್ತೆ ಮಾಡ್ತಾ ಇದ್ದಾರೆ. ಹೀಗೆ ಹುಡುಕ್ತಾ ಹೋಗ್ತಾ ಇರೋ NIA ಅಧಿಕಾರಿಗಳಿಗೆ ಕಳೆದ ವರ್ಷ ಬೆಂಗಳೂರಲ್ಲಿ ಬಂದೂಕುಗಳು, ಗ್ರೆನೇಡುಗಳು ಸಿಕ್ಕ ಪ್ರಕರಣ ನೆನಪಾಗಿದೆ. ಅಲ್ಲಿ ಸಿಕ್ಕಿಬಿದ್ದಿದ್ದ 5 ಉಗ್ರರ ಜನ್ಮ ಜಾಲಾಡಿರೋ ಪೊಲೀಸರು ಆ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನಿಸ್ಕೊಂಡಿದ್ದ ಲಷ್ಕರ್ ಎ ತೈಬಾದ ಟಿ ನಾಸಿರ್ನ ವಿಚಾರದಲ್ಲಿ ತನಿಖೆಯನ್ನ ಆರಂಭ ಮಾಡಿದ್ದಾರೆ. ನಿಮಗೆ ನೆನಪಿರಬೇಕು, 2023ರ ಜುಲೈಯಲ್ಲಿ ಕೇಂದ್ರೀಯ ಗುಪ್ತದಳದ ಮಾಹಿತಿಯನ್ನ ಆಧರಿಸಿ CCB ಪೊಲೀಸರು 5 ಮಂದಿಯನ್ನ ಬಂಧಿಸಿದರು. ಆ ಬಂಧಿತರನ್ನ ತಬರೇಜ್, ಮೊಹಮ್ಮದ್ ಉಮರ್, ಸೈಯದ್ ಸೊಹೇಲ್ ಖಾನ್, ಮುದಾಸಿರ್ ಪಾಷಾ, ಮೊಹಮ್ಮದ್ ಫೈಜಲ್ ಅಂತ ಗುರುತಿಸಲಾಯಿತು. CCB ಅಧಿಕಾರಿಗಳಿಗೆ ಅಲ್ಲಿ 45 ರೌಂಡ್ಗಳಷ್ಟು ಜೀವಂತ ಗುಂಡುಗಳು, 7 ಪಿಸ್ತೂಲ್ಗಳು ಹಾಗೂ ಹ್ಯಾಂಡ್ ಗ್ರೆನೇಡ್ಗಳು ಸಿಕ್ಕಿದ್ವು. ಅಲ್ಲದೆ ಈ ಆರೋಪಿಗಳಿಗೆ ಹೊರದೇಶದಿಂದ ಹಣ ಬರ್ತಿರೋದು ಕೂಡ ಪಕ್ಕಾ ಆಯಿತು. ಆ ಹಣದ ಮೂಲ ಎಲ್ಲಿ ಇದ್ದು ಅನ್ನೋದನ್ನ ತನಿಖೆ ಮಾಡಿದ ಪೊಲೀಸರಿಗೆ 2008ರ ಬೆಂಗಳೂರು ಸ್ಫೋಟದ ಆರೋಪಿ ಟಿ ನಾಸಿರ್ನ ನೆರಳು ಇಲ್ಲಿ ಕಾಣಿಸ್ಕೊಳ್ತು. ಆ ಬಳಿಕ ನಾಸಿರ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಅಲ್ಲಿ ದೊಡ್ಡದೊಂದು ಸತ್ಯ ಕೂಡ ಹೊರಬಿತ್ತು. ನಾಸಿರ್ ಜೈಲಲ್ಲಿ ಇದ್ದುಕೊಂಡೇ ಭಯೋತ್ಪಾದನಾ ಕೃತ್ಯಗಳಿಗೆ ಬೆಂಬಲ ಕೊಡ್ತಾ ಇದ್ದ. ಜೈಲಿಗೆ ಬರೋ ಮುಸ್ಲಿಂ ಹುಡುಗರ ತಲೆಗೆ ಮದವನ್ನ ಏರಿಸ್ತಾ ಇದ್ದ, ಅವರನ್ನ ತನ್ನ ಕಡೆ ಸೆಳೆಕೋತಾ ಇದ್ದ. ಹಾಗೆ ದಾರಿ ತಪ್ಪಿದ ಮುಸ್ಲಿಂ ಯುವಕರ ಪೈಕಿ 5 ಜನ ಅವತ್ತು ಪೊಲೀಸರ ಕೈಗೆ ಸಿಕ್ಕಿಬಿದ್ರು. ಆ ಬಳಿಕ ಅವರನ್ನ NIAಗೆ ಹಸ್ತಾಂತರಿಸಲಾಗಿತ್ತು. ಗೆಳೆಯರೆ, ಇಲ್ಲಿ ನಾಸಿರ್ನನ್ನ 10 ವರ್ಷಗಳಿಂದ ಜೈಲಲ್ಲಿರೋದಕ್ಕೆ ಬಿಟ್ಟು ಅವನಿಗೆ ಬಿಟ್ಟಿ ಊಟ ಹಾಕಲಾಗ್ತಾ ಇದೆ. ಅವನು ಸೇಫ್ ಆಗಿ ಜೈಲಲ್ಲಿ ಕೂತು ಹೊರಗೆ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಪಾಪ ಅನ್ಎಜುಕೇಟೆಡ್ ಹುಡುಗರು ಯಾವ್ಯಾವುದೋ ಪ್ರಕರಣಗಳಲ್ಲಿ ಜೈಲಿಗೆ ಬರ್ತಾರೆ. ಅಲ್ಲಿ ಇವನು ಸಂಪರ್ಕ ಸಿಗುತ್ತೆ. ಇವನು ಹೇಳಿದ್ದನ್ನೆಲ್ಲ ಕೇಳಿ ಹುಟ್ಟಿ ಬೆಳೆದ ಮಣ್ಣಿನ ವಿರುದ್ಧವೇ ಜಿಹಾದ್ ಸಾರೋದಕ್ಕೆ ಈ ಮುಂಡೆವು ಮುಂದಾಗುತ್ತವೆ. ಇದನ್ನೆಲ್ಲ ಗಮನಿಸಿದ NIA ರಾಮೇಶ್ವರಂ ಕೆಫೆಯ ವಿಷಯದಲ್ಲಿ ಕೂಡ ಹೀಗೆ ಯಾಕೆ ಆಗಿರಬಾರದು ಅನ್ನೋ ನಿಟ್ಟಲ್ಲಿ ಈಗ ನಾಸಿರ್ ಆಂಗಲ್ ಅಲ್ಲಿ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಈ ಪ್ರಕರಣದ ಆರೋಪಿಗಳು ಕೂಡ ಜೈಲಲ್ಲಿ
ಜೈಲಲ್ಲಿದ್ದು ಹೊರಗೆ ಬಂದವರ, ಒಂದ್ ವೇಳೆ ಅವರೇನಾದ್ರೂ ಈ ನಾಸಿರ್ನ ಸಂಪರ್ಕಕ್ಕೆ ಬಂದು ಈ ಕೃತ್ಯವನ್ನ ಎಸಗಿದಾರ? ಯಾಕೆಂದ್ರೆ ಕೃತ್ಯ ಎಸಗಿರುವ ವ್ಯಕ್ತಿ ಒಬ್ಬನೇ ಬಂದಿದ್ದಾನೆ, ಆ ಕೆಲಸವನ್ನ ಮಾಡಿ ಮುಗಿಸಿ ಹೋಗಿದ್ದಾನೆ. ಅಲ್ಲಿ ಅಷ್ಟೊಂದು ಸುಲಭವಾಗಿ ಒಬ್ಬೇ ವ್ಯಕ್ತಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕಾಗಿ ಅವನು ಸಾಕಷ್ಟು ದಿನಗಳ ರಿಹರ್ಸಲ್ ಅನ್ನು ನಡೆಸಿರಬೇಕು. ಜೊತೆಗೆ ಸಾಕಷ್ಟು ಜನರ ಬೆಂಬಲ ಮತ್ತು ಸಹಾಯಗಳು ಕೂಡ ಅವನಿಗೆ ಸಿಕ್ಕಿರಬೇಕು. ಅವನು ರಾಮೇಶ್ವರಂ ಕೆಫೆಗೆ ಆಗಾಗ ಭೇಟಿ ಕೊಟ್ಟು ಅಲ್ಲಿ ಸಿಸಿ ಕ್ಯಾಮೆರಾಗಳು ಎಲ್ಲಿವೆ, ಯಾವ ಜಾಗದಲ್ಲಿ ಜನ ಹೆಚ್ಚಿಗೆ ಸೇರ್ತಾರೆ ಅನ್ನೋದನ್ನೆಲ್ಲ ಗಮನಿಸಿ ತುಂಬಾ ಚೆನ್ನಾಗಿ ರೇಖಿ ಮಾಡಿರೋ ಸಾಧ್ಯತೆಗಳು ಕೂಡ ಇವೆ. ಸೊ ಇದೊಂದು ಪಕ್ಕಾ ಪ್ಲಾನ್ ನೊಂದಿಗೆ ಆಗಿರುವ ಘಟನೆಯ ತರ ಕಾಣ್ತಾ ಇದ್ದು, ಇದರ ಹಿಂದೆ ವಿದೇಶಿ ಭಯೋತ್ಪಾದಕರ ಕೈವಾಡ ಏನಾದರೂ ಇದೆಯಾ ಅನ್ನೋ ಅನುಮಾನವನ್ನ NIA ಇಲ್ಲಿ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಈ ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿ ಸಿಗಬೇಕು ಅಂದ್ರೆ ಮೊದಲು ಜೈಲಲ್ಲಿ ಕೂತು ಯುವಕರ ದಾರಿ ತಪ್ಪಿಸ್ತಾ ಇರೋ ನಾಸಿರ್ ಬಗ್ಗೆ ಮತ್ತು ಅವನ ನೆಟ್ವರ್ಕ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗಬೇಕು. ಹೀಗಾಗಿ ಪೊಲೀಸರು ಬೆಂಗಳೂರು ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಸರ್ಚ್ ಆಪರೇಷನ್ಗಳನ್ನು ಮಾಡ್ತಾ ಇದ್ದಾರೆ. ತಮಿಳುನಾಡು, ಕೇರಳಗಳಲ್ಲಿ ಕೂಡ ಈ ಆಪರೇಷನ್ಗಳು ನಡೀತಾ ಇವೆ. ಇದರ ಜೊತೆಗೆ ಅನುಮಾನಾಸ್ಪದವಾಗಿ ಯಾವುದಾದರೂ ಹಣದ ವ್ಯವಹಾರ ನಡೆದಿದೆಯಾ ಅನ್ನೋದ್ರ ಬಗ್ಗೆ ಕೂಡ NIA ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಈ ರೀತಿಯ ಘಟನೆಗಳು ಸಂಭವಿಸುತ್ತವೆ ಅಂದ್ರೆ ಅಲ್ಲಿ ಹಣದ ವ್ಯವಹಾರ ಮೊದಲೇ ನಡೆದಿರಬೇಕು. ಸೊ ಅಲ್ಲಿ ಯಾವುದೇ ಅನುಮಾನಾಸ್ಪದ ಹಣಕಾಸಿನ ವ್ಯವಹಾರಗಳಿವೆಯಾ ಅನ್ನೋದನ್ನ NIA ಗಮನಿಸ್ತಾ ಇದೆ. ಇನ್ನು ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಕೂಡ ಭಯೋತ್ಪಾದಕರು ತಮ್ಮ ಕಬಂಧ ಬಾಹುಗಳನ್ನು ಚಾಚಿಕೊಂಡಿರೋದು ಗುಟ್ಟಾಗಿ ನೋಡುವುದಿಲ್ಲ. 2013ರಲ್ಲಿ ಬೆಂಗಳೂರು ಬ್ಲಾಸ್ಟ್ ಕೇಸಲ್ಲಿ ಬಂಧಿತರಾದವರು ತಮಿಳುನಾಡು ಮೂಲದವರು. ಹಾಗೇನೆ 2008ರ ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಕೇರಳದ ಒಂದಷ್ಟು ಮಂದಿಯನ್ನ ಬಂಧಿಸಲಾಗಿತ್ತು. ಹೀಗಾಗಿ ಕೇರಳ ಮತ್ತು ತಮಿಳುನಾಡುಗಳಲ್ಲಿ ಕೂಡ ಒಂದಷ್ಟು ಹುಡುಕಾಟವನ್ನು ನಡೆಸೋದ್ರಿಂದ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಸಾಧ್ಯವಾಗುತ್ತಾ ಅಂತ NIA ಪ್ರಯತ್ನ ಪಡ್ತಾ ಇದೆ. ಇನ್ನು ಈಗ ಸಿಕ್ಕಿರೋ ಮಾಹಿತಿಯಂತೆ ಭಾರತದಲ್ಲಿ 180 ಭಯೋತ್ಪಾದಕ ಸಂಘಟನೆಗಳು ಕಾರ್ಯನಿರ್ವಹಿಸ್ತಾ ಇವೆಯಂತೆ. ಅದರಲ್ಲೂ ಜಮ್ಮು ಕಾಶ್ಮೀರ, ಪಂಜಾಬ್ ಮತ್ತು ಈಶಾನ್ಯ ಭಾಗಗಳಲ್ಲಿ ಇವರ ಉಪಟಳ ಹೆಚ್ಚು. ಇನ್ನು ಭಾರತದ ಜೈಲುಗಳಲ್ಲಿ 100 ಸಂಖ್ಯೆಯಲ್ಲಿ ಭಯೋತ್ಪಾದಕರಿದ್ದಾರೆ. ಅವರೆಲ್ಲ ಜೈಲುಗಳಲ್ಲಿ ಹಳೇ ಕೈದಿಗಳಾಗಿರ್ತಾರೆ. ಅಲ್ಲಿನ ಸಿಬ್ಬಂದಿಯ ಜೊತೆ ಅವರಿಗೊಂದು ಒಡನಾಟ ಬೆಳೆದಿರುತ್ತೆ. ಜೊತೆಗೆ ಜೈಲಿನ ಸಿಬ್ಬಂದಿಗೆ ಹಣ ಕೊಟ್ಟು ಅವರನ್ನ ಸಾಕು ನಾಯಿಗಳ ತರ ಬಳಸ್ಕೊಳ್ಳೋದು ಹೇಗೆ ಅನ್ನೋದು ಇವರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಒಂದ್ ಕಡೆ ಒಳ್ಳೆಯವರ ತರ ಪೋಸ್ ಕೊಡ್ತಾ, ಮತ್ತೊಂದು ಕಡೆ ಹಣ ಕೊಡ್ತಾ ಜೈಲಿನ ಸಿಬ್ಬಂದಿಯನ್ನ ತಮಗ ಬೇಕಾದ ಹಾಗೆ ಬಳಸ್ಕೊಳ್ತಾ ಜೈಲುಗಳಿಗೆ ಬರುವ ಮುಸ್ಲಿಂ ಯುವಕರನ್ನ ಮತದ ಹೆಸರಲ್ಲಿ ಹಣದ ಆಮಿಷ ಒಡ್ಡಿ ತಮ್ಮತ್ತ ಸೆಳೆದುಕೊಳ್ತಾ ಹೋಗ್ತಾರೆ. ಇನ್ನು ಈ ಇಸ್ಲಾಮಿಕ್ ಭಯೋತ್ಪಾದಕರಂತೂ ಜೈಲುಗಳಿಗೆ ಸಣ್ಣ ಪುಟ್ಟ ಅಪರಾಧಗಳನ್ನು ಮಾಡಿ ಬರುವ ಆರೋಪಿಗಳ ತಲೆಗೆ ಮತಾಂಧತೆಯನ್ನ ತುಂಬುವುದರ ಜೊತೆಗೆ ಅವರಿಗೆ ಹಣದ ಆಮಿಷವನ್ನು ಕೂಡ ಒಡ್ಡಿ ಅವರನ್ನ ಸ್ಲೀಪರ್ ಸೆಲ್ಗಳನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ. ಇಂಥ ದಾರಿ ತಪ್ಪಿದ ಯುವಕರು ಜೈಲಲ್ಲಿ ಕೂತ ಮಾಸ್ಟರ್ ಮೈಂಡ್ಗಳು ಹೇಳೋ ಹಾಗೆ ಹೊರಗಡೆ ಕೆಲಸ ಮಾಡ್ತಾ ಹೋಗ್ತಾರೆ. ಈಗ ಅಂಥದ್ದೇ ಕೆಲಸ ಬೆಂಗಳೂರು ಜೈಲಿಂದ ಕೂಡ ಆಗಿರಬಹುದಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಅದರ ಮಾಸ್ಟರ್ ಮೈಂಡ್ ಆಗಿ ನಾಸಿರ್ ಅಲ್ಲಿ ಕೂತಿದ್ದಾನೆ. ಹೀಗಾಗಿ NIA ಒಂದು ಪ್ರಕರಣದ ಬೆನ್ನಹತ್ತಿ ಈಗ ಅದರ ಇಡೀ ಮೂಲವನ್ನ ಜಾಲಾಡೋ ಪ್ರಯತ್ನವನ್ನು ಮಾಡ್ತಾ ಇದೆ. NIA ಆದಷ್ಟು ಬೇಗ ಆ ಕ್ರಿಮಿಗಳನ್ನ ಹೆಡೆಮುರಿ ಕಟ್ಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.